ಸವಣೂರಿನ ಪುಣ್ಯ ದೊಡ್ಡ ಹುಣಸಿ ಮಠದ ಪೂಜ್ಯರಾದಂಥ ತಪಸ್ವಿಗಳಾದಂಥ ರಾಜೋಟೇಶ್ವರ ಮಹಾಸ್ವಾಮಿಗಳ 47ನೆಯ ಪುಣ್ಯಾರಾಧನೆ ಮತ್ತು ಶರಣ ಸಂಸ್ಕೃತಿ ಶಿಲಾಮಠದ ಉದ್ಘಾಟನೆ ಮತ್ತು ಭಾವೈಕ್ಯ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಚನ್ನಬಸವ ಮಹಾಶಿವ ಸ್ವಾಮೀಜಿಯವರು ನಮಗೆ ಎಷ್ಟು ಮಹತ್ವದ ವಿಚಾರವನ್ನು ಮತ್ತು ಮಹತ್ವದ ಸಮಯವನ್ನು ಕೊಟ್ಟಿದ್ದಾರೆ ಅಂದರೆ ನಾವು ಇಲ್ಲಿಂದ ಕಲ್ಯಾಣವರಿಗೆ ನೆನೆಸ್ಕೊತ ಹೋಗಬೇಕು. ಎಲ್ಲರೂ ಎಷ್ಟೆಷ್ಟೋ ಮಾತಾಡಿದರೂ ನಮಗೆ ಕೇವಲ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ. 2 ನಿಮಿಷದೊಳಗೆ ನಾವು ಮುತ್ತಿನಂಥ 2 ಮಾತಾಡಿ ಕೈ ಬಿಡಬೇಕಾಗಿದೆ. ಅದಕ್ಕೆ ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ಎಷ್ಟೋ ಮಠಮಾನ್ಯಗಳನ್ನು ಆಡಮುಟ್ಟಲಾರದು ತಪ್ಪಲಿಲ್ಲ, ಕಲ್ಯಾಣಿಸೋಗಳು ಪಾದ ಇಡಲಾರ್ದು ಮಠಗಳೇ ಇಲ್ಲ ಅನ್ನೋಂಥದ್ದೊಂದು ನನಗೆ ಟೈಟಲ್ ಕೊಟ್ಟಿದ್ದಾರೆ. ಅದೇ ತರಹ ಈ ಸವಣೂರದ ಪುಣ್ಯಕ್ಷೇತ್ರದ ದೊಡ್ಡ ಹುಣಸೆ ಮಠಕ್ಕೂ ಇದು 2ನೇ ಸಲ ನನಗೆ ಪೂಜ್ಯರ ಅಪ್ಪಣೆ ಪ್ರಕಾರ ಇಲ್ಲಿ ಬಂದಿದ್ದೇನೆ. ಎಲ್ಲ ಮಠಗಳಲ್ಲಿ ಬೇರೆ ಬೇರೆ ವೃಕ್ಷಗಳನ್ನು ಕಂಡಿದ್ದೀವಿ, ಆದರೆ ದೊಡ್ಡ ಹುಣಸಿ ಮಠದೊಳಗೆ ಒಂದು ಹುಣಸಿ ಮಠ. ಇದು ಹುಣಸಿ ಮರ. ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೀವಿ, ಹುಣಸಿ ಮರದಾಗ ದೇವ್ ಇರ್ತದ, ಅಲ್ಲಿ ಹೋಗಬೇಡ್ರಿ ಅಂತ. ನೀವೆಲ್ಲರೂ ಹೋಗಿ ಕೇಳ್ರಿ, ಹುಣಸಿ ಮರದಾಗ ದೇವ್ ಇರ್ತಾವ, ಹೋಗಬೇಡ್ರಿ ಅಂತ. ಆದ್ರೆ ಆ ದವ್ಯರ ಮಠದಾಗ ದೇವತೆಯನ್ನು ತಂದು ಕುಂದಿರ್ತಕ್ಕಂಥ ಮಹಾಸ್ವಾಮಿಗಳ ಶಕ್ತಿ ಅಂತ. ಅದಕ್ಕೆ ನಾವು ಈ ದೊಡ್ಡ ಕಲ್ಮಠದಾಗ ನಾವು ನೋಡ್ಬೇಕಾಯ್ತು. ಯಾಕಂದ್ರೆ ಬನ್ನಿ ಗಿಡ ಇದೆ, ಬಿಲ್ಪತ್ರಿ ಮರ ಇದೆ, ಬೇವಿನ ಮರ ಇದೆ, ನಾನಾ ವೃಕ್ಷಗಳಲ್ಲಿ ದೇವರಿದ್ದಾನೆ. ಅನ್ಪತ್ ಮರ ಇದೆ, ಅದರಲ್ಲಿ ನಾರಾಯಣ ಇದ್ದಾನೆ. ಹಿಂಗೆ ಎಲ್ಲ ಮರಗಳಲ್ಲಿ ಒಂದೊಂದು ದೇವರಿದ್ದಾವೆ, ಆದ್ರೆ ಅಲ್ಲಿ ಒಂದೊಂದೇ ದೇವರಿದ್ದಾವೆ. ಆದ್ರೆ ದೊಡ್ಡ ಹುಣಸಿ ಮಠದ ಮರದೊಳಗೆ ಅಷ್ಟ ಲಕ್ಷ್ಮಿಯರು ಇದ್ದಾರೆ ಮತ್ತು ಅನ್ನಪೂರ್ಣೇಶ್ವರನು ಇದ್ದಾರೆ. ಗುರುಲಿಂಗ ಸ್ವಾಮಿಗಳು ಒಂದು ಮಾತು ಹೇಳಿದರು, ಎಷ್ಟು ಚೆನ್ನಾಗಿ ಸೊಗಸಾಗಿ ಅವರು ಬಹಳ ವಿಸ್ತಾರವಾಗಿ ಸಮಯ ಸಿಕ್ತು ಹೊಡೆದ ಗಾಡಿ. ಆದರೂ ಸಂತೋಷ, ವಿಷಯ ಬಹಳ ಚೆನ್ನಾಗಿ ಹೇಳಿದರು. ಇದರಲ್ಲಿ ಇವತ್ತು ಎಷ್ಟೋ ಸ್ವಾಮೀಜಿಯವರು ಒಂದು ಮಠಕ್ಕೆ ಸ್ವಾಮಿಗಳಲ್ಲ, ಒಬ್ಬೊಬ್ಬರು 4 ಮಠಕ್ಕೆ 8 ಮಠಕ್ಕೆ ಒಬ್ಬರೇ ಸ್ವಾಮಿಗಳಿದ್ದಾರೆ. ಆದರೆ ದೊಡ್ಡ ಹುಣಸಿ ಮಠದ ಚನ್ನಬಸವ ಮಹಾಸ್ವಾಮಿಗಳು ಏನೂ ಇಲ್ಲದ ಮಠಕ್ಕೆ ಒಣ ಹುಣಸಿ ಮಠದಾಡ್ಯ ಕೂತ್ಕೊಂಡು ಜೋಳಿಗೆ ಇಲ್ಲದ ಸ್ವಾಮಿಗಳು, ಜೋಳಿಗೆ ಇಲ್ಲದ ಮಠ ಅಂತ ಅನಿಸ್ಕೊಂಡ್ರು. ಯಾಕೆ ಎಲ್ಲರೂ ಹೇಳಿದ್ರು, ಅವರು ಯಾರಿಗೂ ಕೇಳಲ್ಲ, ಯಾರಿಗೂ ಬೇಡಲ್ಲ. ಅವರು ಸ್ವಯಂ ಅನ್ನತಕ್ಕಂಥ ಒಂದು ಶಕ್ತಿ ಅವರಿಗೆ ಯಾಕೆ ಬಂತು ಅಂದರೆ ಅವರು ಜೀವನದೊಳಗೆ ಕಿಂಕರತ್ವವನ್ನು ಸಾಕೊಂಡು ಬದುಕ್ಯಾರ. ಆ ಕಿಂಕರತ್ವನೇ ಅವರಿಗೆ ಶಂಕರತ್ವ ತಂದದಂತ ನಮ್ಮ ಒಂದು ಮನಸ್ಸ ಪೂರ್ವಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರ ಕಿಂಕರ ಸ್ವಭಾವ ಇದೆ. ಆ ಕಿಂಕರ ಸ್ವಭಾವಕ್ಕೆ ಅವರು ಶಂಕರತ್ವದ ಶಕ್ತಿ ಬಂದು ಇವತ್ತು ಆ ದೊಡ್ಡ ಹುಣಸಿ ಮಠ ಅವರ ಪಾಲಿಗೆ ಕಲ್ಪ ವೃಕ್ಷ ಆಗ್ಯಾರ. ಅದು ಕಲ್ಪ ವೃಕ್ಷ ಆಗ್ಯಾರ.
ಆ ಕಲ್ಪ ವೃಕ್ಷದೊಳಗೆ ಅಷ್ಟ ದೇವತೆಯರು ಇದ್ದಾರೆ, ಮಾತಾ ಅನ್ನಪೂರ್ಣೇಶ್ವರಿ ಇದ್ದಾಳೆ. ಈ ಮಠದಲ್ಲಿ ಒಂದು ವೈಶಿಷ್ಟ್ಯ, ಆ ಅಷ್ಟೂ ದೇವತೆಯ ಶಕ್ತಿಯ ಒಂದು ಶಕ್ತಿನೂ ಈ ಮಠದಲ್ಲಿದೆ. ಆ ಶಕ್ತಿನೇ ಅವರಿಗೆ ಆ ಪ್ರೇರಣೆ ಶಕ್ತಿ ಕೊಟ್ಟು ಇವತ್ತು ಈ ಮಠದ ಒಂದು ಬೆಳಕಿಷ್ಟು ಮಾಡಿಸಿದ್ದಾರೆ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಇವತ್ತಲ್ಲ ಇಲ್ಲಿನ ಮಠದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಧಾರವಾಡದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಶ್ರೀಗಳ ಪಾದಕ್ಕೆ ಮತ್ತು ಎಲ್ಲ ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ ಮತ್ತು ಈ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ 2 ನಿಮಿಷ ನಾನು ಟೈಮ್ ಕೊಟ್ಟಿದ್ದಕ್ಕೆ ಅವ್ರ ಪಾದಕ್ಕೂ ನಾನು ಅನಂತ ಪ್ರಣಾಮವನ್ನು ಸಲ್ಲಿಸಿ ಈ ಮಾತಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.